ಹಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಮಂಜುಸ್ ಕಿಚನ್. ನಾನಿವತ್ತು ನಿಮಗೆ ಜೋಳದ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಒಂದು ಸ್ವಲ್ಪ. ಮತ್ತು ನಾನಿಲ್ಲಿ ಒಂದು ಸಣ್ಣ ಪಾತ್ರೆಯಲ್ಲಿ 2 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ಮಾಡೋ ವಿಧಾನ ಯಾವ ರೀತಿ ಅಂತ ನೋಡೋಣ. ನೋಡಿ, ಇಲ್ಲಿ ಫಸ್ಟ್ದಾಗಿ ನಾವು ನೀರು ಏನು ತೊಗೊಂಡಿದ್ವಿ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಆ ನೀರನ್ನು ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಇದರಲ್ಲಿ ಒಂದು ಸ್ವಲ್ಪ ನೀರನ್ನ ಒಂದು ಗ್ಲಾಸಲ್ಲಿ ಒಂದು ಸ್ವಲ್ಪ ತೆಕ್ಕೋತಾ ಇದ್ದೀನಿ. ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ. ನೋಡಿ, ನಾನಲ್ಲಿ ಒಂದಿಷ್ಟು ನೀರನ್ನು ಸೈಡಲ್ಲಿ ಇಟ್ಕೋತಾ ಇದ್ದೀನಿ, ಕಾದಿದ್ದ ನೀರನ್ನು. ಇನ್ನು ಉಳಿದಿದ್ದ ನೀರು ಕುದೀತಾ ಇದೆಯಲ್ಲ, ಇದಕ್ಕೆ ನಾವು ಜೋಳದ ಹಿಟ್ಟು ಏನು ತೊಗೊಂಡಿದ್ವಿ ಅದನ್ನು ಹಾಕ್ಕೋಬೇಕು. ಉಪ್ಪು ಬಿಡುತ್ತೆ, ಹುಷಾರಾಗಿ ಹಾಕ್ಕೊಳ್ಳಿ. ನೋಡಿ, ನಿಮ್ಗೆ ಎಷ್ಟು ಹಿಟ್ಟು ಬೇಕಾಗುತ್ತೋ ಅಷ್ಟು ಹಿಟ್ಟು ಸ್ವಲ್ಪ ಹಾಕ್ಕೊಳ್ಳಿ ಈ ರೀತಿ. ನೋಡಿ, ಈಗ ಗ್ಯಾಸ್ ಆಫ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ಈಗ ಈ ಹಿಟ್ಟನ್ನ ಇದರಲ್ಲೇ ಚೆನ್ನಾಗಿ ಈ ರೀತಿ ಒಂದು ಸ್ಪೂನ್ ತಗೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು 10 ನಿಮಿಷ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ. ತುಂಬ ಬಿಸಿ ಇರುತ್ತೆ, ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ. ನೋಡಿ, ಇಲ್ಲಿ ಈಗ ಇದು ತಣ್ಣಗಾಗಿದೆ ಸ್ವಲ್ಪ. ಈಗ ಇದನ್ನೆಲ್ಲ ಈ ಥರ ಚೆನ್ನಾಗಿ, ನೀವು ಗ್ಯಾಸ್ ಏನು ಇಟ್ಕೋತೀರಿ ಅಲ್ಲಿ ಚೆನ್ನಾಗಿಲ್ಲ ಅಂದರೆ ನಿಮ್ಮ ಹತ್ರ ದೊಡ್ಡದು ಪೀಠ ಆ ಥರ ಇದ್ದರೆ ಅದರ ಚಪಾತಿ ತಿಡೋದು ಸ್ವಲ್ಪ ದೊಡ್ಡದಾಗಿದ್ದರೆ ಅದರಲ್ಲೇ ಮಾಡ್ಕೋಬೋದು. ನಾನಿಲ್ಲಿ ಗ್ಯಾಸ್ ಕಟ್ಟೆ ಮೇಲೆ ಇಲ್ಲಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. ಈ ರೀತಿ ಎಲ್ಲ ಚೆನ್ನಾಗಿ ಹಾಕ್ಕೊಂಡ್ಬಿಡಿ. ಇದನ್ನೆಲ್ಲ ಹಾಕ್ಕೊಂಡು ಇನ್ನೊಂಚೂರು ಒಣ ಹಿಟ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ರೀತಿ ಎಲ್ಲ ಬಳದೆಲ್ಲ ಹಾಕ್ಕೊಂಬಿಡಿ. ಇದರಲ್ಲಿ ಕೆಳಗಡೆ ಈ ರೀತಿ ಎಲ್ಲ ಹಾಕ್ಕೊಂಬಿಟ್ಟು ಈಗ ಇದನ್ನು ಸ್ವಲ್ಪನೇ ನಾದ್ಕೋಬೇಕು. ಒಣ ಹಿಟ್ಟು ಹಾಕ್ಕೊಂಡು ಜೋಳದ ಹಿಟ್ಟು ತೊಗೊಂಡು ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ಸ್ವಲ್ಪ ಬಿಸಿ, ಅಷ್ಟು ತಣ್ಣಗಾಗಿರಬಾರ್ದು, ಸ್ವಲ್ಪ ಬಿಸಿ ಇರಬೇಕು. ಆಗಲೇ ಚೆನ್ನಾಗಿ ನಾದ್ಕೊಂಬಿಡಿ. ಈ ರೀತಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ನಾದ್ಕೋಬೇಕಾಗತ್ತೆ ಜೋಳದ ಹಿಟ್ಟು. ಆಗಲೇ ಚೆನ್ನಾಗಿ ಬರುತ್ತೆ ರೊಟ್ಟಿ ತಟ್ಟೋದಕ್ಕೆ. ತಟ್ಟಲೂಬಹುದು, ನೀವು ಲಟ್ಸೋಕ್ಕೂ ಚೆನ್ನಾಗಿ ಬರುತ್ತೆ ಈ ರೀತಿ ಚೆನ್ನಾಗಿ ನಾದ್ಕೊಂಡ್ರೆ. ನೋಡಿ, ಇನ್ನೊಂದು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಈ ರೀತಿ ಎಲ್ಲ ನೋಡಿದ್ರಲ್ವ, ಇದು ತುಂಬ ಮೇನ್ ಪ್ರಾಸೆಸ್. ಇದು ಚೆನ್ನಾಗಿ ನಾದ್ಕೊಂಡಿಲ್ಲ ಅಂದರೆ ರೊಟ್ಟಿ ಸರಿಯಾಗಿ ಬರೋದಿಲ್ಲ, ಅರ್ಧ ಹೋಗುತ್ತೆ, ಮತ್ತು ತೆಳುವಾಗಿನೂ ಬರೋದಿಲ್ಲ. ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಇದು ತುಂಬ ತೆಗಿದೆ. ಇನ್ನೊಂದು ಚೂರು ಹಿಟ್ಟು ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ. ಒಂಚೂರು ಗಟ್ಟಿ ಇಡಬೇಕು. ನೀವು ಚಪಾತಿ ಹಿಟ್ಟು ಇಡ್ತೀರಲ್ವ ಅದಕ್ಕಿಂತಲೂ ಒಂದು ಸ್ವಲ್ಪ ಗಟ್ಟಿಯಾಗಿರ್ಬೇಕು ಇದು ರೊಟ್ಟಿಗೆ, ಆಗಲೇ ಲಟ್ಸೋಕೆ ಬರೋದು. ನೀವು ಕೈಯಿಂದ ತಟ್ಟೋದಾದರೆ ಒಂದು ಸ್ವಲ್ಪ ಮೆದು ಮಾಡ್ಕೋಬೇಕು. ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ನಾದ್ಕೊಂಡು ಒಂದು 10 ನಿಮಿಷ ನಾದ್ಕೋಬೇಕು. ನೋಡಿ, ಈ ರೀತಿ ಎಲ್ಲ ನಾದ್ಕೊಂಡ್ಮೇಲೆ ನಿಮಗೆ ಯಾವ ಸೈಜಿಗೆ ಬೇಕಾಗುತ್ತೋ ಆ ಸೈಜ್ಗೆ ಉಂಡೆ ಮಾಡ್ಕೊರಿ. ಇಷ್ಟಿಷ್ಟಾದರೆ ಸಾಕಾಗುತ್ತೆ, ತುಂಬ ತೆಳುವಾಗುತ್ತೆ. ಇಷ್ಟು ಮಾಡಿಕೊಂಡ್ರು ರೊಟ್ಟಿ ಸಾಕಾಗುತ್ತೆ. ನಿಮಗೆ ರೊಟ್ಟಿ ಮಾಡ್ಕೊಳ್ಳೋ ತವ ಎಷ್ಟಿದೆ ಅಂತ ನೋಡ್ಕೊಂಡ್ಬಿಟ್ಟು ನೀವು ಆ ಸೈಜಲ್ಲಿ ಮಾಡ್ಕೋಬೋದು. ನೋಡಿ, ನನಗೆ 8 ರೊಟ್ಟಿಗಳು ಆಗ್ತವೆ ಅಷ್ಟು ಹಿಟ್ಟಿಗೆ. ನೋಡಿ, ಇದನ್ನ ಇವಾಗೆಲ್ಲ ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಒಂದೊಂದಾಗೆ ತೊಗೊಂಡು ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ಒಂದು ಸ್ವಲ್ಪ ಈ ರೀತಿ ನಾದ್ಕೊಂಡಿಡಿ. ಈಗ ನಾವು ಉಳ್ದಿದ್ದು ಬಿಸಿನೀರು ಏನು ತೊಗೊಂಡಿದ್ವಿ ಅದನ್ನು ಈಗ ರೊಟ್ಟಿ ಹಿಟ್ಟು ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಂಬಿಡಿ. ಇದಕ್ಕೆ ಇನ್ನೊಂದು ಚೂರು ತಣ್ಣೀರು ಬೆರೆಸ್ಕೊಳ್ಳಿ. ನೋಡಿ, ಇದಕ್ಕೆ ಇನ್ನೊಂದು ಸ್ವಲ್ಪ ತಣ್ಣೀರು ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ. ಮತ್ತು ನಿಮಗೆ ರೊಟ್ಟಿಗೆ ನೀರು ಹಚ್ಚಬೇಕಾಗುತ್ತೆ. ಅದಕ್ಕೆ ನಾನಿಲ್ಲಿ ಒಂದು ತೆಳುವಾದ ಬಟ್ಟೆ ತೊಗೊಂಡಿದ್ದೀನಿ. ಈ ರೀತಿ ಕಾಟನಲ್ಲಿ ಇರಬೇಕು. ಕರ್ಚೀಫ್ ತೊಗೊಂಡಿದ್ದೀನಿ, ಕಾಟನ್ ಕರ್ಚೀಫು. ಈ ರೀತಿ ನೀರಲ್ಲಿ ಹಾಕ್ಕೊಂಡಿರಿ.
ಒಂದು ಸ್ವಲ್ಪ ಕೈ ಹಸಿ ಮಾಡಿಕೊಂಡು ಈ ಹಿಟ್ಟನ್ನ ಇನ್ನು ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳಿ. ಸ್ವಲ್ಪ ಗಟ್ಟಿ ಆಯಿತು ಅನಿಸಿದ್ರೆ ನಿಮಗೆ ಈ ರೀತಿ ನೀರು ಹಚ್ಕೊಂಡು ನಾದ್ಕೋಬೇಕು ನೋಡಿ. ಈ ರೀತಿ ಮಾಡ್ಕೊಂಡಿರಿ ನೋಡಿ. ಇಲ್ಲಿ ಸ್ವಲ್ಪನೇ ಒಣ ಹಿಟ್ಟು ತೊಗೊಳ್ಳಿ, ಒಂದು ಸ್ವಲ್ಪ ಸೈಡಲ್ಲಿ ಇಟ್ಕೊಳ್ಳಿ. ಈ ರೀತಿ ತೊಗೊಂಡು ಒಂದು ಸ್ವಲ್ಪ ರೌಂಡ್ ಶೇಪ್ ತಟ್ಕೋಬೇಕು. ಈ ರೀತಿ ನೋಡಿ, ಈ ರೀತಿ ಸ್ವಲ್ಪ ರೌಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಲತ್ತಣಿಕೆ ತೊಗೊಂಡು ಇದಕ್ಕೆ ಸ್ವಲ್ಪ ಒಣ ಹಿಟ್ಟು ಈ ರೀತಿ ಅಂದ್ಕೊಳ್ಳಿ ನೋಡಿ. ಈ ರೀತಿ ಅಂದ್ಕೊಂಡು ಲಟ್ಸೋದು. ಕೆಳಗಡೆ ಒಂದು ಸ್ವಲ್ಪ ಒಣ ಹಿಟ್ಟು ಇರಬೇಕಾಗುತ್ತೆ, ಇಲ್ಲಾಂದರೆ ಕಚ್ಕೊಂಡ್ಬಿಡುತ್ತೆ ನೋಡಿ. ತುಂಬ ಈಸಿಯಾಗಿ ಬರುತ್ತೆ, ಹರಿಯೋದಿಲ್ಲ ರೊಟ್ಟಿ ನೋಡಿ. ಇಲ್ಲಿ ಎಲ್ಲೇ ದಪ್ಪ ಇದೆ ಅಲ್ಲಷ್ಟೇ ಈ ರೀತಿ ಅಂದ್ಕೊಂಡ್ರೆ ಸಾಕಾಗುತ್ತೆ. ಸೆಂಟ್ರಲ್ಲಿ ಜಾಸ್ತಿ ತೀಡಕ್ಕೆ ಹೋಗ್ಬೇಡ್ರಿ, ಏನಿದ್ರು ಸುತ್ತ ಈ ರೀತಿ ಅಂದ್ಕೊಳ್ಳಿ, ದೊಡ್ಡದಾಗುತ್ತೆ ನೋಡಿ. ಬಿಸಿನೀರಲ್ಲಿ ಹಾಕ್ಕೊಂಡಿರೋದ್ರಿಂದ ಇದು ಹರಿಯೋದಿಲ್ಲ ರೊಟ್ಟಿ. ಕುದಿ ನೀರಲ್ಲಿ ಹಾಕ್ಕೊಂಡಿದ್ವಲ್ವಾ, ಅದಕ್ಕೆ ಹರಿಯೋದಿಲ್ಲ ನೋಡಿ. ಈ ರೀತಿ ತುಂಬ ತೆಳು ಆಗುತ್ತೆ, ನೋಡಿದ್ರಲ್ವಾ ನೋಡಿ. ತೋರಿಸ್ತೀನಿ ನಿಮಗೆ, ನೋಡಿದ್ರಲ್ವಾ ಯಾವ ರೀತಿ ಎಷ್ಟು ತೆಳು ಬಂದಿದೆ. ಈ ರೀತಿ ಇಷ್ಟು ಮಾಡ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದನ್ನು ಸೈಡಲ್ಲಿ ಇಟ್ಕೊಂಬಿಡಿ ನೋಡಿ. ಈ ರೀತಿ ಸರಿಸಿದ್ರೆ ಸಾಕು, ಸರಿದು ಬಿಡುತ್ತೆ ಇದು ರೊಟ್ಟಿ. ಯಾಕಂದರೆ ಕೆಳಗಡೆ ಒಣ ಇಟ್ಟಿರುತ್ತಲ್ವ ನೋಡಿ. ಈ ರೀತಿ ಸೈಡಲ್ಲಿ ಹಾಕ್ಕೊಂಬಿಡ್ಬೇಕು. ಈಗ ಎಲ್ಲ ಅದೇ ರೀತಿ ಮಾಡ್ಕೊಂಬಿಡಿ. ನಿಮಗೆ ಇನ್ನೊಂದು ತೋರಿಸ್ತೀನಿ ನೋಡಿ. ಒಂದು ಹಿಟ್ಟು ತೊಗೊಂಡು ಒಂದು ಸ್ವಲ್ಪ ಕೈ ಹಸಿ ಮಾಡ್ಕೊಳ್ಳಿ. ಈ ರೀತಿ ಕೈ ಹಸಿ ಮಾಡಿಕೊಂಡು ಈ ರೀತಿ ಸೈಡಲ್ಲಿ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ಪ್ರತಿಯೊಂದು ತೊಗೊಂಡಾಗಲೂ ಒಂದು ಸ್ವಲ್ಪ ಕೈ ಹಸಿ ಮಾಡಿಕೊಂಡು ಈ ರೀತಿ ನಾದ್ಕೋಬೇಕಾಗತ್ತೆ. ಪ್ರತಿಯೊಂದಕ್ಕೂ ಇದೇ ರೀತಿ ಮಾಡ್ಕೋಬೇಕು ನೀವು. ಈ ರೀತಿ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಒಂದು ಸ್ವಲ್ಪ ಒಣ ಹಿಟ್ಟು ತೊಗೊಂಡು ಫಸ್ಟ್ ಈ ರೀತಿ ಒಂದು ಸ್ವಲ್ಪ ತಟ್ಕೋಬೇಕು ಸ್ಟಾರ್ಟಿಂಗಲ್ಲಿ. ನೋಡಿ, ಮೇಲೆ ಎಲ್ಲ ಒಣ ಹಿಟ್ಟು ಹಾಕ್ಕೊಂಡು ಈ ರೀತಿ ಲಟ್ಟಿಸ್ಕೋಬೇಕು. ನಿಮಗೆ ಲತ್ತಣಿಕೆಗೆ ಏನಾದರೂ ಹಿಟ್ಟು ಹತ್ತೋದಾದರೆ ಇದಕ್ಕೊಂದು ಪ್ಲಾಸ್ಟಿಕ್ಕಿನ ಕವರ್ ಸುತ್ತಬಿಡಿ ನೋಡಿ. ಪ್ರತಿಯೊಂದಕ್ಕೂ ಇದೇ ರೀತಿನೇ ಸುತ್ತ ಅಷ್ಟೇ. ನಿಮಗೆ ಏನಾದರೂ ಈ ರೀತಿ ಕಚ್ಕೊಂತು ಅಂದರೆ ಹಿಂಗೆ ಸ್ವಲ್ಪ ಒಣ ಹಿಟ್ಟು ಈ ರೀತಿ ಒಣ ಹಿಟ್ಟು ಹಾಕ್ಕೊಂಡು ನೋಡಿ. ಇನ್ನೊಂದು ಸ್ವಲ್ಪ ಈ ರೀತಿ ಕೆಳಗಡೆ ಒಣ ಹಿಟ್ಟು ಹಾಕ್ಕೊಳ್ಳಿ, ಆವಾಗ ಸರಿ ಇರುತ್ತೆ. ನೋಡ್ತಿರಲ್ವಾ, ತುಂಬ ಈಸಿ ಮಾಡೋದು, ಅಷ್ಟೇನು ಕಷ್ಟ ಇರೋದಿಲ್ಲ ನೋಡಿ. ಮತ್ತೆ ಸರಿ ತಂದರೆ ಮತ್ತೆ ಈ ರೀತಿ ಅಂದ್ಕೊಳ್ಳಿ, ಈ ರೀತಿ ಲಟ್ಸೋದು. ಮಧ್ಯ ಜಾಸ್ತಿ ತೀಡಕ್ಕೆ ಹೋಗಬೇಡಿ ನೋಡಿ. ಇಷ್ಟ ಆದರೆ ಸಾಕಾಗುತ್ತೆ. ನೋಡಿದ್ರಲ್ವಾ, ಮತ್ತೆ ಇದನ್ನು ಈ ರೀತಿ ತೊಗೊಳ್ಳೋದು, ಒಂದ್ರ ಮೇಲೆ ಒಂದು ಹಾಕ್ಕೊಂಬಿಡಿ ನೋಡಿ. ಇಲ್ಲಿ ನಾನು ಇನ್ನೊಂದು ರೀತಿ ಲಟ್ಸೋದು ತೋರಿಸ್ತಾ ಇದ್ದೀನಿ. ಒಂದು ಪ್ಲಾಸ್ಟಿಕ್ ಕವರ್ ತೊಗೊಳ್ಳಿ. ಈ ರೀತಿ ಒಂದು ಕರೆಕ್ಟಾಗಿ ನೀಟಾಗಿ ಇರೋದು ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡು ಲತ್ತಣಿಕೆನ ಇಟ್ಬಿಟ್ಟು ನೋಡಿದ್ರಲ್ವಾ, ಈ ರೀತಿ ಬಿಗಿಯಾಗಿ ಇಟ್ಕೊಂಡು, ಲೂಸ್ ಆಗಬಾರ್ದು ಕವರು, ಟೈಟಾಗಿರಬೇಕು ಈ ಲತ್ತಣಿಕೆಗೆ ನೋಡಿ. ಈ ರೀತಿ ಸುತ್ತಬಿಡಿ. ಇದಕ್ಕೆ ಈ ರೀತಿ ಸುತ್ತಬಿಟ್ಟು ಇದಕ್ಕೆ ಒಂದು ಲಬ್ಬರ್ ತೊಗೊಳ್ಳಿ, ಒಂದೆರಡು ಈ ರೀತಿ ಇದಕ್ಕೆ ಲಬ್ಬರ್ ಬ್ಯಾಂಡ್ ಹಾಕ್ಬಿಡಿ ಟೈಟಾಗಿ. ಈ ಕಡೆನೂ ಹಾಕ್ಬಿಡಿ. ನೋಡಿ, ಈ ರೀತಿ ನೀಟಾಗಿ ಪ್ಲಾಸ್ಟಿಕ್ ಕವರ್ ಸುತ್ತಬಿಡಿ ಈ ಲತ್ತಣಿಕೆಗೆ ನೋಡಿ. ಈ ಲತ್ತಣಿಕೆಗೆ ಹಂಗೆ ಒಂದು ಪ್ಲಾಸ್ಟರ್ ತೊಗೊಳ್ಳಿ. ಈ ರೀತಿ ಪ್ಲಾಸ್ಟರ್ ತೊಗೊಂಡು ಈ ತುದಿ ಓಪನ್ ಇರುತ್ತಲ್ವ ಇಲ್ಲಿ ನೋಡಿ, ಈ ತುದಿ ಯಾವ್ದು ಈ ರೀತಿ ಓಪನ್ ಇರುತ್ತಲ್ವ ಇದಕ್ಕೆ ಸೆಂಟ್ರಲ್ಲಿ ಅದು ಅಂಟ್ಕೊಳ್ಳೋ ಥರ ಈ ರೀತಿ ಪ್ಲಾಸ್ಟರ್ ಹಾಕ್ಬಿಡಿ. ಪ್ಲಾಸ್ಟರ್ ಹಾಕ್ಬಿಟ್ಟು ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಳಿ. ನಿಮಗೆ ರೊಟ್ಟಿ ಸ್ಟಾರ್ಟಿಂಗ್ ಮಾಡೋರಿಗೆ ಈ ರೀತಿ ಮಾಡೋದ್ರಿಂದ ರೊಟ್ಟಿ ಅಂಟೋದಿಲ್ಲ ನೋಡಿ. ಬೇಕಂದರೆ ನಾನು ಇನ್ನೊಂದು ಮಾಡಿ ತೋರಿಸ್ತೀನಿ ನಿಮಗೆ.
ನಾನು ಆಗಲೇ ನೀರು ಹಚ್ಚಿ ನಾದಿಟ್ಕೊಂಡಿದ್ದೀನಿ ರೊಟ್ಟಿನ. ಈ ರೀತಿ ತಟ್ಕೊಂಡ್ಬಿಡಿ. ಸ್ಟಾರ್ಟಿಂಗ್ನಲ್ಲಿ ಕೈಗೆ ಅಂಟ್ಕೊಂತು ಅಂದರೆ ಸ್ವಲ್ಪ ಒಣ ಹಿಟ್ಟು ಈ ರೀತಿ ಹಚ್ಕೋಬೇಕು. ಈಗ ಇನ್ನೊಂದು ಸ್ವಲ್ಪ ಒಣ ಹಿಟ್ಟು ತೊಗೊಳ್ಳಿ. ಮೇಲ್ಗಡೆನೂ ಈ ರೀತಿ ಉದಿಸ್ಕೊಂಡ್ಬಿಟ್ಟು ಕೆಳಗಡೆ ಈ ರೀತಿ ಎಲ್ಲ ಹಿಟ್ಟು ಜಾಸ್ತಿ ಹಾಕ್ಕೋಬೇಕು. ನೋಡಿ ಅಷ್ಟೇ. ಇದಕ್ಕೂ ತುಂಬ ಈಸಿಯಾಗಿ ಬಂದ್ಬಿಡುತ್ತೆ. ನೋಡಿದ್ರಲ್ವ, ಈ ರೀತಿ ಕಚ್ಕೊಂಡ್ರು ಏನು ಪರವಾಗಿಲ್ಲ, ಬಿಟ್ಕೊಂಡ್ಬಿಡುತ್ತೆ ಅದು. ಸ್ವಲ್ಪ ಕಚ್ಕೊಳ್ತು ಅಂದರೆ ಮತ್ತೆ ಮೇಲೆ ಒಣ ಹಿಟ್ಟು ಈ ರೀತಿ ಉದುರಿಸ್ಕೊಳ್ಳಿ. ಸ್ವಲ್ಪ ಉದುರಿಸ್ಕೊಂಡು ಈ ರೀತಿ ಅಂದ್ಕೊಂಡ್ಬಿಡಿ. ಈ ರೀತಿ ಎಡ್ಜಸ್ಟ್ಗೆಲ್ಲ ತೆಳುವಾಗಿ ಲಟ್ಟಿಸ್ಕೋಬೇಕು. ನೋಡ್ತಾರಲ್ವ, ಸ್ಟಾರ್ಟಿಂಗ್ ಕಲಿಯೋರಿಗೆ ಈ ರೀತಿ ಮಾಡಿದ್ರೆ ತುಂಬ ಈಸಿಯಾಗಿ ಬಂದ್ಬಿಡುತ್ತೆ. ನೋಡಿದ್ರಲ್ಲ ಯಾವ ರೀತಿ ಎಷ್ಟು ತೆಳುವಾಗಿ ಬಂದಿದೆ. ಈಗ ಇದನ್ನು ಹಾಕ್ಕೊಂಬಿಡಿ. ನೋಡಿ, ನಾನಿಲ್ಲಿ ಎಲ್ಲ ಒಂದ್ರ ಮೇಲೆ ಒಂದು ಹಾಕ್ಕೊಂಡೀನಿ, ಯಾವುದೂ ಅಂಟ್ಕೊಳ್ಳೋದಿಲ್ಲ. ನೋಡಿದ್ರಲ್ವ, ಸುಲಭವಾಗಿ ಬಂದ್ಬಿಡುತ್ತೆ. ಎಲ್ಲ ಈ ರೀತಿ ಸರಿಸ್ಕೊಂಡು ಒಂದ್ರ ಮೇಲೆ ಒಂದು ಹಾಕ್ಕೊಂಬಿಟ್ಟಿದ್ದೀನಿ ನಾನು. ಈಗ ಮಾಡೋ ವಿಧಾನ ಯಾವ ರೀತಿ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ತವಾ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ನೋಡಿ, ಒಂದು 1/4 ಟೀ ಸ್ಪೂನ್ನಷ್ಟು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಒಂದು ಬಟ್ಟೆ ತೊಗೊರಿ. ಈ ರೀತಿ ಬನಿಯನ್ ಬಟ್ಟೆ ಅಥವಾ ಕಾಟನಿನ ತೊಗೊರಿ. ಆಯಿಲ್ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಪ್ಯಾನ್ಗೆಲ್ಲ ಈ ರೀತಿ ತವಾಗೆಲ್ಲ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಒರೆಸ್ಕೋಬೇಕು. ತವಾ ಚೆನ್ನಾಗಿ ಹೀಟ್ ಆಗಬೇಕು, ತುಂಬ ಹೀಟ್ ಆಗಿರಬೇಕು. ಮತ್ತು ರೊಟ್ಟಿ ಏನಿದೆ ನಾವು ಒಂದ್ರ ಮೇಲೆ ಒಂದು ಹಾಕ್ಕೊಂಡಿರ್ತೀವಲ್ವ, ತಳಗೆ ಹಿಟ್ಟು ಅಂಟ್ಕೊಂಡಿರುತ್ತೆ. ಮತ್ತು ಇದಕ್ಕೆ ಎಕ್ಸ್ಟ್ರಾ ಏನು ಇಟ್ಟಿದೆ ಈ ರೀತಿ ಬಟ್ಟೆ ತೊಗೊಂಡು ಒಂದು ಸ್ವಲ್ಪ ಈ ರೀತಿ ಲೈಟಾಗಿ ಒರೆಸ್ಕೋಬೇಕು ರೊಟ್ಟಿಗೆ. ಆಗ ರೊಟ್ಟಿ ಹಳದಿ ಆಗೋದಿಲ್ಲ ಮತ್ತು ಸೀದೋಗೋದಿಲ್ಲ ರೊಟ್ಟಿ. ನೋಡಿದ್ರಲ್ವ, ಈ ರೀತಿ ಸ್ವಲ್ಪ ಒರೆಸ್ಕೊಂಬಿಡಿ. ನೋಡಿ, ತವಾ ತುಂಬ ಹೀಟ್ ಆಗಿದೆ. ಈಗ ರೊಟ್ಟಿ ತೊಗೊಂಡು ನೋಡಿ ಈ ರೀತಿ ರೊಟ್ಟಿ ಇದು ಹರಿಯೋದಿಲ್ಲ. ನೋಡಿ, ನಾನು ಕೈಯಲ್ಲಿ ಇಟ್ಕೊಂಡಿದ್ದೀನಿ, ಅಸಲು ಹರಿಯೋದಿಲ್ಲ. ಈ ರೀತಿ ಹಾಕ್ಕೊಂಬಿಡಿ ರೊಟ್ಟಿನ. ರೊಟ್ಟಿ ತವಾಗೆ ಎಣ್ಣೆ ಸವರೋದ್ರಿಂದ ರೊಟ್ಟಿ ಈಸಿಯಾಗಿ ಸರಿಯುತ್ತೆ. ನೋಡ್ಬೋದು ನೀವು, ಈ ರೀತಿ ಸರಿಯುತ್ತೆ. ಈಗ ನಾವು ಪಾತ್ರೆಯಲ್ಲಿ ನೀರು ಬಟ್ಟೆ ಏನು ಹಾಕಿ ಇಟ್ಕೊಂಡಿದ್ವಿ, ಈ ರೀತಿ ಆ ಬಟ್ಟೆ ತೊಗೊಂಡು, ಹಸಿ ಮಾಡಿದ ಬಟ್ಟೆ ತೊಗೊಂಡು ಈ ರೀತಿ ಎಲ್ಲ ರೊಟ್ಟಿಗೆ ನೀರು ಅಂಟಿಸ್ಬೇಕು. ಒಂದು ಸೈಡ್ ಮಾತ್ರ ನೋಡಿ, ಈ ರೀತಿ ಎಲ್ಲ ಕಡೆನೂ ನೀರು ಅಂಟಿಸ್ಬಿಡ್ಬೇಕು. ನೋಡಿ, ಇದ್ಮೇಲೆ ಬಬಲ್ಸ್ ಬರ್ತಾ ಇದೆ. ನೋಡಿದ್ರಲ್ವಾ, ನಿಮಗೆ ಸ್ಪೂನು ಈ ಚುಂಚುಗ ಏನಾದರೂ ಬೇಕಿದ್ರೆ ತಗೋಬೋದು. ನೋಡಿ, ನಿಮಗೆ ಚುಂಚುಗ ಬೇಕಂದ್ರೆ ಈ ರೀತಿ ಚುಂಚುಗ ತಗೊಂಡು ಈ ರೀತಿ ಒಳಿಸ್ಕೋಬೋದು. ನೋಡಿ, ಇದಾಗಿದೆ. ಈಗ ಇದನ್ನು ಈ ರೀತಿ ಸರಿಸ್ಕೊಳ್ಳಿ. ಇದೇನು ಬಟ್ಟೆ ತೊಗೊಂಡಿದ್ವಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ಎಲ್ಲೆಲ್ಲಿ ಹಸಿ ಇದೆ ಅಲ್ಲಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಎರಡು ಸೈಡ್ನು ಬೇಯಿಸ್ಕೋಬೇಕು ಚೆನ್ನಾಗಿ. ನೋಡಿದ್ರಲ್ವ, ಇದು ಈ ರೀತಿ ಆಗಿದೆ. ಇದನ್ನೊಂದು ತಟ್ಟೆಗೆ ತೆಕ್ಕೊಳ್ಳೋಣ. ಮತ್ತೆ ಬಟ್ಟೆ ತೊಗೊಂಡು ಈ ಅಂಚನ್ನ ಚೆನ್ನಾಗಿ ಒರೆಸ್ಕೊಳ್ಳಿ. ನೋಡಿ, ಮತ್ತೆ ರೊಟ್ಟಿ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಸರಿಯುತ್ತೆ ಎಣ್ಣೆ ಹಾಕ್ಕೊಳ್ಳೋದ್ರಿಂದ. ಮತ್ತೆ ನೀರು ಹಚ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ತುಂಬ ಈಸಿ, ನೀವು ಆರಾಮಾಗಿ ಕಲ್ತ್ಕೋಬೋದು. ನೋಡಿ, ರೊಟ್ಟಿ ಯಾವ ರೀತಿ ಸರಿಯುತ್ತೆ, ಎಣ್ಣೆ ಸವರೋದ್ರಿಂದ ಈ ರೀತಿ ಸರಿಯುತ್ತೆ. ನೀವು ನನಗೆ ಚುಂಚುಗ ಅವಸರ ಏನಿಲ್ಲ. ನೋಡಿ, ಇದೇ ರೀತಿ ಕೈಯಿಂದನೇ ಒಳಸಿ ಹಾಕ್ಬೋದು. ಈ ರೀತಿ ಚೆನ್ನಾಗಿ ಬೇಯುತ್ತೆ. ನಿಮಗೆ ಬಿಸಿ ಇದೆ ಅಂದರೆ ನೀವು ಚುಂಚುಗ ಸಹಾಯ ತಗೋಬೋದು. ಈ ರೀತಿ ಚುಂಚುಗ ತೊಗೊಂಡ್ರೆ ಆರಾಮಾಗಿ ಒಳ್ಸಕ್ಕೆ ಬರುತ್ತೆ. ಈ ರೀತಿ ತಗೊಳ್ಳಿ.
ಎರಡು ಸೈಡು ಚೆನ್ನಾಗಿ ಬೇಯಿಸ್ಬೇಕು. ತುಂಬ ಸಾಫ್ಟು ಮೆದು ಇರುತ್ತೆ ಇದು ರೊಟ್ಟಿ. ನೋಡಿ ಆರಾಮಾಗಿ ಎದ್ದೊಳುತ್ತೆ, ಆರಾಮಾಗಿ ಏನೂ ಅಂಟ್ಕೊಳ್ಳೋದಿಲ್ಲ. ಎಣ್ಣೆ ಸವರಿರ್ತೀವಲ್ವ ಅಷ್ಟೆಲ್ಲ ಅಂಟ್ಕೊಳ್ಳೋದಿಲ್ಲ. ನೋಡಿ ಯಾವ ರೀತಿ ಉಬ್ಬುತ್ತೆ. ಎರಡು ಸೈಡು ಇದೇ ರೀತಿ ಮಾಡಬೇಕು. ನೋಡಿ ಈ ರೀತಿ ಪ್ರೆಸ್ ಮಾಡಿ, ತುಂಬ ಹೊತ್ತು ಹಂಚಿನ ಮೇಲೆ ಬಿಟ್ಟರೆ ಇದಾಗುತ್ತೆ. ಈ ರೀತಿ ಪ್ರೆಸ್ ಮಾಡಿ ನೋಡಿ, ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಬಿಟ್ಟು ಒಂದು ತಟ್ಟೆಗೆ ತೆಕ್ಕೊಂಬಿಡೋದು. ಇಷ್ಟೇ ಫ್ರೆಂಡ್ಸ್, ಈಸಿಯಾಗಿ ಮಾಡಿಬಿಡ್ಬೋದು. ನೋಡಿ ಇಲ್ಲಿ ಬಿಸಿ ಬಿಸಿಯಾಗಿ ರೊಟ್ಟಿ ರೆಡಿ ಆಗಿದೆ. ನೋಡಿದ್ರಲ್ವ ಯಾವ ರೀತಿ ಸಾಫ್ಟಾಗಿ ಎಷ್ಟು ಮೆದುವಾಗಿ ಬಂದಿದೆ ನೋಡ್ಬೋದು ನೀವು. ಇದು ನೋಡಿ ಯಾವ ರೀತಿ ಸಾಫ್ಟಾಗಿ ಬಂದಿದೆ ಮತ್ತು ತುಂಬ ತೆಳುವಾಗಿ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಒಂದು ತಟ್ಟೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಈ ರೀತಿ ಇನ್ನೊಂದು ತಟ್ಟೆ ತೊಗೊಂಡು ಈ ರೀತಿ ಒಂದು ಸ್ವಲ್ಪನೂ ಓಪನ್ ಇಲ್ಲದೆ ಇರೋ ಥರ ಈ ರೀತಿ ಮುಚ್ಚಿ ಇಟ್ಬಿಡಿ. ಈ ರೀತಿ ಒಂದು ಸ್ವಲ್ಪನೂ ಓಪನ್ ಇರಬಾರ್ದು. ಚೆನ್ನಾಗಿ ಮುಚ್ಚಿ ಇಟ್ಬಿಟ್ರೆ 2 ದಿವಸ ಆದ್ರೂ ಏನಾಗೋದಿಲ್ಲ. ಚೆನ್ನಾಗಿ ಸಾಫ್ಟಾಗಿ ಮೆದುವಾಗಿ ಇರುತ್ತೆ. ನೋಡಿ ಇಲ್ಲಿ ನಾನು ಇದನ್ನು ಬೆಂಡೆಕಾಯಿ ಪಲ್ಯ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಮೆದು ಇರುತ್ತೆ. ಯಾವುದೇ ಪಲ್ಯ ಜೊತೆನೂ, ನಾನ್ ವೆಜ್ ಜೊತೆ ಆದ್ರೂ, ವೆಜಿಟೇರಿಯನ್ ಜೊತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡ್ಬೋದು ಇಲ್ಲಿ ಯಾವ ರೀತಿ ಸಖತ್ತಾಗಿ ಬಂದಿದೆ ರೊಟ್ಟಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೊಂದು ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು.